ಮೇಷರಾಶಿ, ಕುಂಭರಾಶಿ ಮತ್ತು ಮೀನರಾಶಿ ಈ ಮೂರು ರಾಶಿಯವರು ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಅವರ ಒಂದು ಶುಭ ಕಾರ್ಯಗಳಿಗೆ ತುಂಬ ವಿಳಂಬ ಆಗ್ತಾ ಇರುತ್ತೆ. ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು, ಪ್ರೀತಿಯಲ್ಲಿ ಮೋಸ ಆಗುವಂಥದ್ದಾಗಿರ್ಬೋದು, ಮನೆಯಲ್ಲಿ ಪಿತ್ರಾರ್ಜಿತ ಆಸ್ತಿಗಳಿಂದ ತೊಂದರೆ ಕಿರಿಕಿರಿಗಳಾಗುವಂಥದ್ದಾಗಿರ್ಬೋದು, ಕೋರ್ಟ್ ಕೇಸ್ ಕಚೇರಿಗಳಲ್ಲಿ ಅಲಿಯುವಂತಹ ಪರಿಸ್ಥಿತಿ, ತಮ್ಮ ಅಹಂಕಾರವನ್ನು ತುಡಿಯುವಂತಹ ಸಮಯ ಬರ್ತಾ ಇದೆ. ಅಂದರೆ ತಾವು ತಮ್ಮ ಜನ್ಮಜಾತಕದಲ್ಲಿ ರಾಹುವಿನ ವಕ್ರದೃಷ್ಟಿ ಏನಾದರೂ ಇದ್ದಾಗ ಫಲಾನುಫಲಗಳಲ್ಲಿ ಎಡವಟ್ಟುಗಳನ್ನು ತಮ್ಮ ಜನ್ಮಜಾತ ಯಾರಿಗಾರು ಮೋಸ ಮಾಡಿದರೆ, ತಾವು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಿದರೆ, ಇನ್ನೊಬ್ಬರ ಹತ್ರ ತಾವು ಹಣವನ್ನು ತೆಗೆದುಕೊಂಡು ಅವರಿಗೆ ಮರುಪಾವತಿಯನ್ನು ಮಾಡಿಸ್ತಲೇ ಇದ್ದರೆ, ಮತ್ತು ಇನ್ನೊಬ್ಬರಿಗೆ ತಾವು ಚಿತ್ರಹಿಂಸೆಯನ್ನು ಕೊಟ್ಟಿದ್ದರೆ ಆ ಕರ್ಮದ ಫಲ ಏನಿದೆಯಲ್ಲ ಅದನ್ನು ತಾವಿಲ್ಲಿ ಅನುಭವಿಸುವಂತಹ ಒಂದು ಸಮಯ. ಆ ಒಂದು ಕರ್ಮದ ಫಲ ಶನಿ ಪ್ರಾರಂಭ ಅಂದರೆ ಅದೇ ಅರ್ಥ. ಶಿವನಿಗೂ ಬಿಟ್ಟಿಲ್ಲ, ಗ್ರಹಾಧಿಪತಿಗಳಿಗೂ ಬಿಟ್ಟಿಲ್ಲ, ಮತ್ತು ಇನ್ನು ನಮ್ಮಂಥ ಹುಲು ಮಾನವರಿಗೆ ಬಿಡ್ತಾನೆ ಶನೇಶ್ವರ. ಮೇಷ, ಕುಂಭ ಮತ್ತು ಮೀನ ರಾಶಿಗೆ ವಿಶೇಷವಾಗಿ ಸಡೆಸಾತಿ ಅನ್ನೋದು ಪ್ರಾರಂಭ. ಮೇಷರಾಶಿ, ಕುಂಭರಾಶಿ ಮತ್ತು ಮೀನರಾಶಿ ಈ ಮೂರು ರಾಶಿಯವರು ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಅವರ ಒಂದು ಶುಭ ಕಾರ್ಯಗಳಿಗೆ ತುಂಬ ವಿಳಂಬ ಆಗ್ತಾ ಇರುತ್ತೆ. ಶುಭ ಕಾರ್ಯಗಳಿಗೆ ತುಂಬ ವಿಳಂಬ. ಇದು 2025 ಮಾರ್ಚ್ 29ನೇ ತಾರೀಕು ಪ್ರಾರಂಭ ಆದರೆ 2028 ಫೆಬ್ರವರಿ 24ನೇ ತಾರೀಕಿನ ತನಕನೂ ಸಹಿತ ಈ ಒಂದು 2.5 ವರ್ಷಗಳ ಕಾಲ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಈ ಮೂರು ರಾಶಿಗೆ. ಮೇಷ, ಮೀನ ಮತ್ತು ಕುಂಭರಾಶಿ ಈ ಮೂರು ರಾಶಿಯವರು ತುಂಬನೇ ಜಾಗೃತಿಯಾಗಿ ಅವರ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಳ್ಬೇಕಾಗತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವರ ಪ್ರಥಮವಾಗಿ ನಮ್ಮ ಪ್ರೀತಿಯ ಭಿಕ್ಷಕರು ಅವರ ಮೂಲ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು. ಅಲ್ಲಿ ಏನಾದರೂ ಸ್ವಚ್ಛ ಸ್ಥಾನದಲ್ಲಿ ಶನಿಯ ಪ್ರಭಾವ ಉತ್ತಮವಾಗಿದ್ದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇ ಕ್ಯಾನ್ ಬಿ ಫ್ರೀ ಬರ್ಡ್ ಆ್ಯಂಡ್ ದೇ ಸಪೋಸ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದೇರ್ ಪರಿಶ್ರಮ. ಇಲ್ಲಿ ಏನಾಗುತ್ತೆ, ಕೆಲವೊಂದು ನಾವೆಷ್ಟು ಆ ಒಂದು ವಿಚಾರದ ಮೇಲೆ ಕಾಳಜಿಯನ್ನು ಮರೆತು ಬಿಡ್ತೀವಿ, ಆಗ ಅಹಂಕಾರ ಅನ್ನುವಂತಹ ಒಂದು ಚೀಲ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಯಾವಾಗ ಅಹಂಕಾರದ ಚೀಲ ಉತ್ಪತ್ತಿಯಾಗುತ್ತೆ ಅದನ್ನು ನಾಶ ಮಾಡುವಂಥದ್ದೇ ಶನಿ ಮಹಾತ್ಮನ ಕೆಲಸ. ಯಾವಾಗ ಅಹಂಕಾರ ಅನ್ನುವಂಥದ್ದು ಉತ್ಪತ್ತಿಯಾಗುತ್ತೆ ಈ ಒಂದು ಸಮಯದಲ್ಲಿ ಈ ಮೂರೂ ರಾಶಿಯವರಿಗೆ ತುಂಬಾ ಜಾಗೃತಿಯಾಗಿರಬೇಕು. ಅಹಂಕಾರದ ಮೆಟ್ಟಿಲನ್ನು ಏರ್ದಲೇ ತಮ್ಮ ಸ್ವ ಅನುಷ್ಠಾನದಿಂದ ಸಕಾರಾತ್ಮಕ ಜೀವನಕ್ಕೆ ಕರೆದು ತರುವಂತಹ ಒಂದು ಪರೀಕ್ಷೆಗಳನ್ನು ಒಡ್ತಾ ಹೋಗ್ತಾನೆ ಶನೀಶ್ವರ. ಇಲ್ಲಿ ಈ ಮೂರು ರಾಶಿಗೆ ಉತ್ತಮವಾಗಿ ಯಾವ ಪರೀಕ್ಷೆಗಳು ಬರ್ಬೋದಪ್ಪ ಅಂದರೆ, ವ್ಯಯ ಆಗ್ಬೋದು, ಮತ್ತು ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು, ಪ್ರೀತಿಯಲ್ಲಿ ಮೋಸ ಆಗುವಂಥದ್ದಾಗಿರ್ಬೋದು, ಮನೆಯಲ್ಲಿ ಪಿತ್ರಾರ್ಜಿತ ಆಸ್ತಿಗಳಿಂದ ತೊಂದರೆ ಕಿರಿಕಿರಿಗಳಾಗುವಂಥದ್ದಾಗಿರ್ಬೋದು, ಕೋರ್ಟ್ ಕೇಸ್ ಕಚೇರಿಗಳಲ್ಲಿ ಅಲಿಯುವಂತಹ ಪರಿಸ್ಥಿತಿ. ತುಂಬ ಚೆನ್ನಾಗಿರ್ತಾರೆ, ಸಡನ್ನಾಗಿ ಅವ್ರ ಮೇಲೆ ಯಾವುದಾದ್ರೂ ಒಂದು ಕೇಸ್ಗಳು ಬರುವಂಥದ್ದು, ಅದರಿಂದ ಅವ್ರ ಮಾನಸಿಕ ಶಾಂತಿ ಮತ್ತು ದೈಹಿಕ ಶಾಂತಿ ಎರಡೂ ಸಹಿತ ನಾಶವಾಗುವಂಥದ್ದು, ಅನಾರೋಗ್ಯದ ಸಮಸ್ಯೆಗಳಿಗೆ ಅವರು ತುತ್ತಾಗುವಂಥದ್ದು, ಮತ್ತು ಕರ್ಮವನ್ನು ಅವರು ಹಿಂಬಾಲಿಸುವಂಥದ್ದು, ಅವರು ಮಾಡಿದಂತಹ ಕರ್ಮವನ್ನು ಅವರೇ ಅನುಭವಿಸುವಂತಹ ಒಂದು ವಿಶೇಷವಾದಂಥ ಪ್ರಾರಂಭೋತ್ಸವ ಅಂದರೆ ಅದೇ. ಇಲ್ಲಿ ವಿಶೇಷವಾಗಿ ಶನೈಶ್ವರ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿ ಈ ಮೂರೂ ರಾಶಿಗಳಿಗೆ ಪ್ರಭಾವವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಅಂದರೆ ತಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾನೆ ಅಂತ ಅರ್ಥ. ತಮ್ಮ ಅಹಂಕಾರವನ್ನು ತುಡಿಯುವಂತಹ ಸಮಯ ಬರ್ತಾ ಇದೆ. ಅಂದರೆ ತಾವು ತಮ್ಮ ಜನ್ಮಜಾತಕದಲ್ಲಿ ರಾಹುವಿನ ವಕ್ರದೃಷ್ಟಿ ಏನಾದರೂ ಇದ್ದಾಗ
ಫಲಾನುಫಲಗಳಲ್ಲಿ ಎಡವಟ್ಟುಗಳನ್ನು ತಮ್ಮ ಜನ್ಮಜಾತ ಯಾರಿಗಾರು ಮೋಸ ಮಾಡಿದರೆ, ತಾವು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಿದರೆ, ಇನ್ನೊಬ್ಬರ ಹತ್ರ ತಾವು ಹಣವನ್ನು ತೆಗೆದುಕೊಂಡು ಅವರಿಗೆ ಮರುಪಾವತಿಯನ್ನು ಮಾಡಿಸ್ತಲೇ ಇದ್ದರೆ, ಮತ್ತು ಇನ್ನೊಬ್ಬರಿಗೆ ತಾವು ಚಿತ್ರಹಿಂಸೆಯನ್ನು ಕೊಟ್ಟಿದ್ದರೆ, ಆ ಕರ್ಮದ ಫಲ ಏನಿದೆಯಲ್ಲ ಅದನ್ನು ತಾವಿಲ್ಲಿ ಅನುಭವಿಸುವಂತಹ ಒಂದು ಸಮಯ. ಆ ಒಂದು ಕರ್ಮದ ಫಲ ಶನಿ ಪ್ರಾರಂಭ ಅಂದರೆ ಅದೇ ಅರ್ಥ. ಶಿವನಿಗೂ ಬಿಟ್ಟಿಲ್ಲ, ಗ್ರಹಾಧಿಪತಿಗಳಿಗೂ ಬಿಟ್ಟಿಲ್ಲ, ಮತ್ತು ಇನ್ನು ನಮ್ಮಂಥ ಹುಲುಮಾನವರಿಗೆ ಬಿಡ್ತಾನ ಶನೇಶ್ವರ. ಸೊ ಪ್ರತಿಯೊಂದು ಕರ್ಮಗಳ ಆಧಾರವಾಗಿ ಅದೇ ನೀವು ಧರ್ಮ ಮಾರ್ಗದಲ್ಲಿ ಬಂದಿದ್ರೆ ತಮಗೆ ಶನೀಶ್ವರ ನಡೆಸಿರುವಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರಕ್ಕೆ ಹೋಗ್ತಾರವರು, ಉನ್ನತ ಪ್ರಭಾವವನ್ನು ತೆಗೆದುಕೊಳ್ತಾರೆ. ಮನೆ ಕಟ್ಟುವಂಥದ್ದಾಗಿರ್ಬೋದು, ಉತ್ತಮವಾದಂತಹ ಒಂದು ಸೇವೆಯಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡು ಹೋಗಿದ್ದರೆ ಶನಿ ಅದೇ ನ್ಯಾಯಾಧೀಶದ ಒಂದು ತಕ್ಕಡಿಯಲ್ಲಿ ತೂಗಿ ಅವರಿಗೆ ಪ್ರಭಾವವನ್ನು ಹೆಚ್ಚಿಸ್ತಾ ಹೋಗ್ತಾನೆ, ಅವರ ಒಂದು ಸಂಪತ್ತನ್ನು ಹೆಚ್ಚಿಸ್ತಾನೆ, ಆಯುಷ್ಯನ್ನು ಹೆಚ್ಚಿಸ್ತಾನೆ, ಅದೇ ರೀತಿ ಅವರ ಒಂದು ಪ್ರಖ್ಯಾತಿಯನ್ನು ಸಹಿತ ಹೆಚ್ಚಿಸ್ತಾ ಹೋಗ್ತಾ ಇರ್ತಾನೆ. ಇದೇ 3 ರಾಶಿಯವರಿಗೆ. ಅದಕ್ಕೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೇಳೋದು, ಶನೇಶ್ವರ ಅಂದರೆ ಭಯ ಅಲ್ಲ, ಕರ್ಮದಂಡ ನಾಯಕ. ಕರ್ಮಕ್ಕೆ ಅನುಸಾರವಾಗಿ ಕೊಡುವಂತಹ ಫಲಾನುಫಲಗಳನ್ನು ತಾವು ಸ್ವೀಕರಿಸಲು ಸಿದ್ಧರಾಗಿ. ಕುಂಭ, ಮೀನ, ಮೇಷ ರಾಶಿಯವರು. ಗುರುಗಳೇ, ನೀವು ಹೇಳಿದ್ರಿ ನಮಗೆ ಎಷ್ಟೇ ಕರ್ಮಫಲಗಳಿದ್ರೂ ಕೂಡ ನಮ್ಮ ಮೂಲ ಜಾತಕವನ್ನು ನಾವು ತೋರಿಸ್ಕೊಳ್ಬೇಕು, ಅದರಲ್ಲಿ ನಮ್ಮ ಕರ್ಮಫಲ ಚೆನ್ನಾಗಿದ್ರೆ ಏನೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ ಅಂತ. ಆದರೆ ತುಂಬ ಜನ ವೀಕ್ಷಕರು ಏನು ಮಾಡ್ತಾರೆ, ವಿಡಿಯೋ ನೋಡ್ತಿರ್ತಾರೆ, ಓ ನಮ್ಮ ರಾಶಿಗೆ ಕಂಟಕ ಇದೆ, ಅಶುಭ ಇದೆ, ಸೊ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಅವರ ಮೂಲ ಜಾತಕವನ್ನು ಯಾವತ್ತೂ ಕೂಡ ಪರಿಶೀಲನೆ ಮಾಡಿಸಿರೋದಿಲ್ಲ. ಸೊ ಅಂಥವ್ರಿಗೆ ಹಾಗೆ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಸೋದ್ರಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಗುರುಗಳು. ವಿಶೇಷವಾಗಿ ಅವರ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಅರ್ಥ ಆಗುತ್ತೆ, ನನ್ನ ಗ್ರಹಾಧಿಪತಿಗಳು ಯಾವ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಈಗ ನನಗೆ ಏನು ನಡೀತಾ ಇದೆ. ವಿಶೇಷವಾಗಿ ದಶಭುಕ್ತಿಗಳನ್ನು ನೋಡ್ತೇವೆ, ಮತ್ತು ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಯಾವ ಅಧಿಪತಿ ಯಾವ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ, ಈಗ ಕುಂಭದಿಂದ ಮೀನಾಗೆ ಪ್ರವೇಶ ಆಗ್ತಾ ಇದೆ ಶನಿ ಈಗ ಮೀನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಅಲ್ಲಿಂದ ಯಾವ ರಾಶಿಗಳಿಗೆ ದೃಷ್ಟಿಯನ್ನು ಕೊಡ್ತಾನೆ, ಯಾವ ಗ್ರಹಗಳ ದೃಷ್ಟಿ ಶನಿಯ ಮೇಲೆ ಬಿದ್ದಿರುತ್ತೆ, ಶನಿ ಯಾವ ಗ್ರಹನ ಆತ ಕಂಟ್ರೋಲಿಂಗ್ ಮಾಡ್ತಾನೆ ಅನ್ನೋದೆಲ್ಲನೂ ಸಹಿತ ಪರಿಪರಿಯಾಗಿ ತಿಳ್ಕೋಬೇಕಾಗತ್ತೆ. ಯಾಕೆಂದರೆ ಮುನ್ಸೂಚನೆ, ಇದು ಜಾತಕ ಪರಿಶೀಲನೆ ಮಾಡೋದ್ರಿಂದ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವಂತಹ ಮಾರ್ಗದರ್ಶಕ. ಜ್ಯೋತಿಷ್ಯ ಫಲ ಅಂದರೆ ಅದೇ, ಜ್ಯೋತಿಷ್ಯ ಫಲ ಮತ್ತು ಪೂಜೆ. ಜ್ಯೋತಿಷ್ಯವನ್ನು ಪ್ರಥಮವಾಗಿ ತಾವು ಅರ್ಥ ಮಾಡ್ಕೊಳ್ಳಿ, ಮತ್ತು ಪೂಜೆ ಪುನಸ್ಕಾರಗಳಿಂದ ಸರಳ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ಫಲ ಸಿಗುತ್ತೆ. ನೀವು ಅದಕ್ಕೆ ಅಂದ್ಬಿಟ್ಟು ಹೆವಿ ದುಡ್ಡುಗಳನ್ನ ಖರ್ಚು ಮಾಡ್ಕೊಳ್ಳೋದು ಅವೆಲ್ಲ ಅವಶ್ಯಕತೆ ಇಲ್ಲದಿರೋ ವಿಚಾರ. ಸರಳ ಪರಿಹಾರ ತಾವು ಮನೆಯಲ್ಲೇ ಕುತ್ಕೊಂಡು ಮಾಡುವಂಥದ್ದಾಗಿರ್ಬೋದು, ಅಥವಾ ಗುಡಿ ಗೋಪುರಗಳಿಗೆ ಹೋಗುವಂಥ ಪರಿಹಾರಗಳಾಗಿರ್ಬೋದು, ಮತ್ತು ತಮಗೆ ಯಾವ ಒಂದು ತಮ್ಮ ಒಂದು ಸಮಾಲೋಚನೆಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ತಮ್ಮ ಒಂದು ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಅದರಿಂದ ಏನಾಗುತ್ತೆ, ತಮಗೆ ಉತ್ತಮವಾದಂಥ ಫಲಾನುಫಲಗಳು ಸಿಗುತ್ತೆ. ಈ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದ್ರಿಂದ ತಮಗೆ ಮಾರ್ಗದರ್ಶಕದ ಒಂದು ಅಧಿಸೂಚಿ, ತಮ್ಮ ಕತ್ತಲಿನ ಜೀವನದಿಂದ ಬೆಳಕಿನ ಜೀವನಕ್ಕೆ ಬರಲಿಕ್ಕೆ ಉತ್ತಮವಾದಂತಹ ಒಂದು ಫಲಾನುಫಲಗಳಲ್ಲಿ ಸಿಗ್ತಾ ಹೋಗುತ್ತೆ. ಸರಿ ಗುರುಗಳೀಗ ಕುಂಭ, ಮೀನ, ಮೇಷ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ ಅದಕ್ಕೇನಾದರೂ ಸರಳ ಪರಿಹಾರ ಏನಾದರೂ ತಿಳಿಸ್ಬೋದಾ ಗುರುಗಳೇ? ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಬೇಕು. ವಿಶೇಷವಾಗಿ 29ನೇ ತಾರೀಕು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಶನೀಶ್ವರನಿಗೆ ಅರ್ಪಣೆಯನ್ನು ಮಾಡಿ, ಎಳ್ಬತ್ತಿ ದ್ವೀಪವನ್ನು ತಾವು ಹಚ್ಚಿ ಪ್ರತಿ ಶನಿವಾರ ಶನೇಶ್ವರನಿಗೆ ಈ ಒಂದು ಶನಿ ಪ್ರಭಾವವನ್ನು ಕಮ್ಮಿ ಮಾಡಬೇಕಾದ್ರೆ ನಾವು ಹನುಮನ ಧ್ಯಾನವನ್ನು ಮಾಡಬೇಕು. ಯಥಾ ಹನುಮ ತಥಾ ಶನಿ, ಅಂದರೆ ಹೇಗೆ ಹನುಮನ ಒಂದು ಚಾಲಿಸನ್ನು ನಾವು ಪಠನೆ ಮಾಡ್ತಾ ಹೋಗ್ತೀವಿ, ಹಾಗೆ ಶನಿಯ ಪ್ರಭಾವವನ್ನು ಸಹಿತ ಕಡಿಮೆಯಾಗ್ತಾ ಹೋಗುತ್ತೆ. ಸರಳ ಪರಿಹಾರಗಳು ಏನಪ್ಪ ಅಂದರೆ ಗುಡಿ ಗೋಪುರಗಳಿಗೆ ಹೋಗುವಂಥದ್ದು, ಶನಿ ದೇವಾಲಯಕ್ಕೆ ಹೋಗಿ ಶನಿಯ ಮುಂದೆ ನಿಂತ್ಕೊಂಡು ಅರ್ಚನೆಯನ್ನು ಮಾಡಿಸುವಂಥದ್ದು, ಮತ್ತು ಶನಿಗೆ
ಎಳ್ಬತ್ತಿ ದೀಪವನ್ನು ಹಚ್ಚುವಂಥದ್ದು ಮತ್ತು ತುಳಸಿ ಹಾರವನ್ನು ಶನಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಮತ್ತು ಶನಿ ಶಾಂತಿಯ ಹೋಮವನ್ನು ತಮ್ಮ ಶಕ್ತಿ ಅನುಸಾರ ಮಾಡಿಸುವಂಥದ್ದು. ಇದರಿಂದ ಕುಂಭರಾಶಿಯವರು, ಮೀನರಾಶಿಯವರು ಮತ್ತು ಮೇಷರಾಶಿಯವ್ರಿಗೆ ಉತ್ತಮವಾದಂತಹ ಒಂದು ಫಲಾನುಫಲಗಳು ದೊರೆಯುತ್ತೆ.